ಪ್ರೀತಿಯಲ್ಲಿ ಮೋಸ, ಸ್ನೇಹದಲ್ಲಿ ದ್ರೋಹ, ಮದುವೆ ನಂತರ ವಿಚಿತ್ರ ಸಂಕಷ್ಟ. ಇದೇನಾ ಸಿಂಹ ರಾಶಿಯವರ ಜೀವನ? ಯಾರ ಮುಂದೆಯೂ ಹೇಳಿಕೊಳ್ಳದ ನೋವು ಸಿಂಹ ರಾಶಿಯವರಿಗೆ ಯಾಕೆ? ಇವರು ಯಾರಿಗೆ ಊಟ ಹಾಕಿ ಸಾಕಿರ್ತಾರೋ ಅವರೇ ಇವರಿಗೆ ವಿಷ ಹಾಕ್ತಾರೆ. ಸಿಂಹ ರಾಶಿಯವರಿಗೆ ಮಾತ್ರ ಯಾಕೆ ನಂಬಿದವರಿಂದಲೇ ಪದೇ ಪದೇ ಮೋಸ ಆಗುತ್ತೆ? ಇದರ ಹಿಂದಿರೋ ಆ ಭಯಾನಕ ಸತ್ಯ ಏನು ಗೊತ್ತಾ? ಕಾಡಿನ ರಾಜ ಸಿಂಹಕ್ಕೆ ಭಯ ಅನ್ನೋದೇ ಗೊತ್ತಿರಲ್ಲ ಅಂತಾರೆ. ಆದರೆ ಆ ಸಿಂಹಕ್ಕೂ ನೋವಾಗುತ್ತೆ, ಆ ಸಿಂಹಕ್ಕೂ ಕಣ್ಣೀರು ಬರುತ್ತೆ ಅನ್ನೋದು ಎಷ್ಟು ಜನರಿಗೆ ಗೊತ್ತು? 12 ರಾಶಿಗಳಲ್ಲಿ ಅತ್ಯಂತ ಧೈರ್ಯಶಾಲಿ ರಾಶಿ ಎಂದರೆ ಅದು ಸಿಂಹ ರಾಶಿ. ಆದರೆ ಇವರ ಜೀವನ ಹೊರಗಿನಿಂದ ಕಾಣುವಷ್ಟು ಸುಂದರವಾಗಿಲ್ಲ. ನಂಬಿದವರಿಂದ ಮೋಸ ಮಾಡದ ತಪ್ಪಿಗೆ ಶಿಕ್ಷೆ ಮತ್ತು ಎಲ್ಲರನ್ನೂ ಪ್ರೀತಿಸಿ ಕೊನೆಗೆ ಒಂಟಿಯಾಗಿ ನಿಲ್ಲುವ ದುರಂತ ಇವರದ್ದು. ಸಿಂಹ ರಾಶಿಯವರು ಯಾಕೆ ಇಷ್ಟೊಂದು ನೋವು ಅನುಭವಿಸುತ್ತಾರೆ? ಇದರ ಹಿಂದಿನ ಸತ್ಯವೇನು? ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಜೈ ಸೂರ್ಯದೇವ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲೂ ಇಂತಹ ಕಹಿ ಘಟನೆಗಳು ನಡೆದಿದ್ದಾದರೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಂಹ ರಾಶಿಗೆ ಒಂದು ವಿಶೇಷ ಸ್ಥಾನವಿದೆ. ಹೆಸರೇ ಹೇಳುವಂತೆ ಇವರು ಸಿಂಹದ ಹಾಗೆ ಬದುಕಲು ಇಷ್ಟಪಡುವವರು. ನೀವು ಸಿಂಹ ರಾಶಿಯವರಾಗಿದ್ದರೆ ನಿಮ್ಮದೊಂದು ಗುಣ ನಿಮಗೆ ಗೊತ್ತಿರುತ್ತದೆ. ನೀವು ಹಸಿದರೂ ಸರಿ, ಹುಲ್ಲು ತಿನ್ನುವುದಿಲ್ಲ. ಅಂದರೆ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ನೀವು ಬದುಕುವುದಿಲ್ಲ. ಆದರೆ ಇದೇ ಸ್ವಾಭಿಮಾನ ಪ್ರಪಂಚದ ಕಣ್ಣಿಗೆ ಅಹಂಕಾರದ ರೀತಿ ಕಾಣುತ್ತದೆ. ಇದೇ ಇವರ ಜೀವನದ ಮೊದಲ ದುರಂತ. ಸಿಂಹ ರಾಶಿಯವರ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯ ಹೇಗೆ ಜಗತ್ತಿಗೆ ಬೆಳಕು ನೀಡಲು ತಾನು ಸ್ವತಃ ಉರಿಯುತ್ತಾನೋ ಹಾಗೆಯೇ ಸಿಂಹ ರಾಶಿಯವರು ತಮ್ಮ ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ ತೆಗೆದು ಹೋಗುತ್ತಾರೆ. ಇವರು ತಮ್ಮ ಸುಖಕ್ಕಿಂತ ಹೆಚ್ಚಾಗಿ ತಮ್ಮನ್ನು ನಂಬಿದವರ ಸುಖಕ್ಕಾಗಿ ಬದುಕುತ್ತಾರೆ. ಆದರೆ ವಿಪರ್ಯಾಸ ನೋಡಿ, ಇವರು ಯಾರಿಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿರುತ್ತಾರೋ, ಯಾರಿಗೆ ಹಣ ಕೊಟ್ಟು ಊಟ ಹಾಕಿ ಸಾಕಿರುತ್ತಾರೋ ಅದೇ ಜನ ಇವರ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಹಾವಿಗೆ ಹಾಲುಣಿಸಿ ಸಾಕುವುದು ಅಂದರೆ ಇದೇ ಇರಬೇಕು. ಸಿಂಹ ರಾಶಿಯವರು ಎಷ್ಟೇ ಒಳ್ಳೆಯದು ಮಾಡಿದರೂ ಕೊನೆಗೆ ಸಿಗುವುದು ನೀನು ನನಗೇನು ಮಾಡಿದೀಯಾ ಎಂಬ ಕೃತಜ್ಞತೆಯ ಮಾತುಗಳು ಮಾತ್ರ. ಇನ್ನು ಇವರ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ ಇವರು ನೇರ ನಡೆ, ನೇರ ನುಡಿಯ ವ್ಯಕ್ತಿಗಳು. ಮನಸ್ಸಿನಲ್ಲಿ ಒಂದು ಇಟ್ಟುಕೊಂಡು ಹೊರಗೆ ಇನ್ನೊಂದು ಮಾತನಾಡುವ ಜಾಯಮಾನ ಇವರದ್ದಲ್ಲ. ಇವರಿಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗಲ್ಲ, ಮೋಸಗಾರರನ್ನು ಕಂಡರೆ ರಕ್ತ ಕುದಿಯುತ್ತದೆ. ಇವರ ಈ ಸಿಟ್ಟನ್ನೇ ಜನ ತಪ್ಪು ತಿಳಿಯುತ್ತಾರೆ. ಇವನಿಗೆ ಸಿಟ್ಟು ಜಾಸ್ತಿ, ಇವನ ಸಹವಾಸ ಬೇಡ ಎಂದು ದೂರ ಹೋಗುತ್ತಾರೆ. ಆದರೆ ಆ ಸಿಟ್ಟಿನ ಹಿಂದೆ ಇರುವ ಕಾಳಜಿ, ಪ್ರೀತಿ ಯಾರಿಗೂ ಕಾಣುವುದಿಲ್ಲ. ಇವರು ಹೊರಗಿನಿಂದ ನೋಡಲು ಕಠಿಣವಾಗಿ ಕಾಣಬಹುದು, ಗಟ್ಟಿಯಾಗಿ ಮಾತನಾಡಬಹುದು. ಆದರೆ ಇವರ ಮನಸ್ಸು ಹೂವಿನಷ್ಟೇ ಮೃದು. ಯಾರಾದರೂ ಕಷ್ಟ ಎಂದು ಬಂದರೆ ತನ್ನ ಜೇಬಿನಲ್ಲಿರುವುದನ್ನು ಕೊಟ್ಟು ಬಿಡುವಷ್ಟು ಉದಾರ ಗುಣ ಇವರದ್ದು. ಸಿಂಹ ರಾಶಿಯವರ ಜೀವನದಲ್ಲಿ ಆರ್ಥಿಕವಾಗಿಯೂ ಸಾಕಷ್ಟು ಏರಿಳಿತಗಳಿರುತ್ತವೆ. ಇವರು ರಾಜರಂತೆ ಬದುಕಲು ಇಷ್ಟಪಡುತ್ತಾರೆ. ಕೈಯಲ್ಲಿ ಕಾಸಿಲ್ಲದಿದ್ದರೂ ದರ್ಬಾರ್ ನಡೆಸುವ ಮನಸ್ಸು ಇವರದ್ದು. ಆದರೆ ಹಣಕಾಸಿನ ವಿಷಯದಲ್ಲಿ ಇವರು ಎಷ್ಟೋ ಬಾರಿ ಮೋಸ ಹೋಗುತ್ತಾರೆ. ನಂಬಿಕಸ್ಥರಿಗೆ ಸಾಲ ಕೊಟ್ಟು ಅದನ್ನು ಕೇಳಲಾಗದೆ ಒದ್ದಾಡುತ್ತಾರೆ. ಉದ್ಯೋಗದಲ್ಲಿಯೂ ಅಷ್ಟೇ, ಇವರಿಗೆ ಯಾರ ಕೈಯ ಕೆಳಗೂ ಗುಲಾಮರಂತೆ ಕೆಲಸ ಮಾಡಲು ಇಷ್ಟವಿರುವುದಿಲ್ಲ. ಸ್ವಂತಿಕೆಯಿಂದ ಏನಾದರೂ ಸಾಧಿಸಬೇಕು ಎಂಬ ಹಂಬಲ ಇವರಿಗಿರುತ್ತದೆ. ಆದರೆ ಆ ದಾರಿಯಲ್ಲಿ ಬರುವ ಅಡೆತಡೆಗಳು ಇವರನ್ನು ಮಾನಸಿಕವಾಗಿ ಕುಗ್ಗಿಸುತ್ತವೆ. ಸಿಂಹ ರಾಶಿಯವರ ಅತಿದೊಡ್ಡ ನೋವು ಅಂದರೆ ಅದು ಒಂಟಿತನ. ನೂರಾರು ಜನರ ಮಧ್ಯೆ ಇದ್ದರೂ ಇವರು ಮಾನಸಿಕವಾಗಿ ಒಂಟಿಯಾಗಿರುತ್ತಾರೆ. ತಮ್ಮ ಕಷ್ಟವನ್ನು, ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲು ಇವರ ಸ್ವಾಭಿಮಾನ ಬಿಡುವುದಿಲ್ಲ. ರಾತ್ರಿ ದಿಂಬಿನಲ್ಲಿ ಮುಖ ಹುದುಗಿಸಿ ಅಳುತ್ತಾರೆ. ಆದರೆ ಬೆಳಿಗ್ಗೆ ಎದ್ದು ಕಣ್ಣೀರು ಒರೆಸಿಕೊಂಡು ಮುಖದ ಮೇಲೆ ನಗು ತಂದುಕೊಂಡು ನಾನು ರಾಜ, ನನಗೇನೂ ಆಗಿಲ್ಲ ಎಂಬಂತೆ ಪ್ರಪಂಚಕ್ಕೆ ಫೋಸ್ ಕೊಡುತ್ತಾರೆ. ಈ ಮುಖವಾಡದ ಹಿಂದಿನ ನೋವು ಕೇವಲ ಇವರಿಗಷ್ಟೇ ಗೊತ್ತು. ಮನೆಯ ಜವಾಬ್ದಾರಿ, ಸಮಾಜದ ನಿಂದನೆ, ಸಾಲದ ಬಾಧೆ ಎಲ್ಲವನ್ನೂ ಒಂಟಿಯಾಗಿ ನಿಭಾಯಿಸುವ ಶಕ್ತಿ ಇವರಿಗಿದೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರವೇನು? ಸಿಂಹ ರಾಶಿಯವರೇ, ಒಂದು ವಿಷಯ ನೆನಪಿಡಿ. ಸೂರ್ಯನಿಗೆ ಗ್ರಹಣ ಹಿಡಿಯಬಹುದು, ಆದರೆ ಅದು ಶಾಶ್ವತವಲ್ಲ. ಗ್ರಹಣ ಬಿಟ್ಟ ಮೇಲೆ ಸೂರ್ಯ ಮತ್ತೆ ಪ್ರಕಾಶಿಸುತ್ತಾನೆ. ನಿಮ್ಮ ಜೀವನವೂ ಅಷ್ಟೇ. ಈಗಿರುವ ಕಷ್ಟಗಳು, ಅವಮಾನಗಳು ಶಾಶ್ವತವಲ್ಲ. ದೇವರು ನಿಮಗೆ ನಾಯಕನ ಗುಣವನ್ನು ಕೊಟ್ಟಿದ್ದಾನೆ. ಕಾಡಿನಲ್ಲಿ ನಾಯಿ ನರಿಗಳು ಗುಂಪಾಗಿ ಬರುತ್ತವೆ, ಆದರೆ ಸಿಂಹ ಮಾತ್ರ ಒಂಟಿಯಾಗಿ ಬರುತ್ತದೆ. ನೀವು ಒಂಟಿಯಾಗಿದ್ದೀರಿ ಎಂದರೆ ನೀವು ವೀಕ್ ಅಂತಲ್ಲ, ನೀವು ಸ್ಪೆಷಲ್ ಅಂತ ಅರ್ಥ. ನಿಮಗೆ ಮೋಸ ಮಾಡಿದವರ ಬಗ್ಗೆ ಯೋಚಿಸಬೇಡಿ. ಅವರು ನಿಮ್ಮ ಮಟ್ಟಕ್ಕೆ ಏರಲು ಸಾಧ್ಯವಿಲ್ಲ ಎಂದೇ ನಿಮ್ಮನ್ನು ತುಳಿಯಲು ನೋಡುತ್ತಿದ್ದಾರೆ. ನಿಮ್ಮ ಔದಾರ್ಯವೇ ನಿಮ್ಮ ಶಕ್ತಿ, ಆದರೆ ಅದನ್ನು ಅನರ್ಹರಿಗೆ ತೋರಿಸಬೇಡಿ. ಇನ್ನು ಮುಂದೆ ನಿಮ್ಮ ಗಮನ ನಿಮ್ಮ ಏಳಿಗೆಯ ಮೇಲೆ ಮಾತ್ರ ಇರಲಿ. ನೀವು ಯಾರಿಗೂ ತಲೆಬಾಗಬೇಕಿಲ್ಲ, ಏಕೆಂದರೆ ನೀವು ಹುಟ್ಟಿರೋದೇ ಆಳೋದಕ್ಕೆ. ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನ ಆರಾಧನೆ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ. ಅದು ನಿಮಗೆ ಎಲ್ಲಿಲ್ಲದ ಶಕ್ತಿಯನ್ನು ಕೊಡುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಬ್ರಹ್ಮಾಸ್ತ್ರ. ಎದ್ದು ನಿಲ್ಲಿ, ಗರ್ಜಿಸಿ. ಪ್ರಪಂಚ ನಿಮ್ಮ ಕಾಲಡಿಯಲ್ಲಿ ಬೀಳುವ ದಿನ ದೂರವಿಲ್ಲ. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದರೆ ಅಥವಾ ನಿಮ್ಮ ಪರಿಚಯದ ಸಿಂಹ ರಾಶಿಯವರ ಜೀವನ ಹೀಗೆ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯ ರಾಶಿಗಳ ವಿಶೇಷ ವಿಷಯಗಳನ್ನು ತಿಳಿಯಲು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.